ಜೂನ್ 7ರಿಂದ ಈ 7 ರಾಶಿಯವರ ಲಕ್ ಫುಲ್ ಚೇಂಜ್, ಬದುಕು ಬಂಗಾರವಾಗುವ ಕಾಲ. ಜೂನ್ 7ರ ಬೆಳಗ್ಗೆ ಶುಕ್ರ ಮತ್ತು ಶನಿ ದ್ವಿದ್ವಾದಶ ಯೋಗವನ್ನು ರೂಪಿಸುತ್ತಿದ್ದಾರೆ. ಅಲ್ಲದೆ ಶನಿಯು ಉತ್ತರ ಭಾದ್ರಪದ ನಕ್ಷತ್ರದ ಮೊದಲ ಹಂತದಿಂದ 2ನೇ ಹಂತಕ್ಕೆ ಪ್ರವೇಶಿಸುತ್ತಿದ್ದಾರೆ. ಈ ಯೋಗ ಸಂಯೋಜನೆಯು ವಿಶೇಷವಾಗಿ ಈ 7 ರಾಶಿಗಳ ವೃತ್ತಿ, ಸಂಪತ್ತು ಮತ್ತು ಸಂಬಂಧಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ಆ ರಾಶಿಗಳು ಯಾವುವು ಎಂಬುದು ಹೀಗಿವೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಜೂನ್ 7ರ ಶನಿವಾರ ಬೆಳಗ್ಗೆ 6:59ರಿಂದ ಶುಕ್ರ ಮತ್ತು ಶನಿ ಪರಸ್ಪರ ಕೇವಲ 30 ಡಿಗ್ರಿ ಕೋನೀಯ ಸ್ಥಾನದಲ್ಲಿರುವುದರಿಂದ ವಿಶೇಷ ಕೋನೀಯ ಯೋಗವನ್ನು ರೂಪಿಸುತ್ತಿದ್ದಾರೆ. ಜ್ಯೋತಿಷ್ಯದಲ್ಲಿ ಇದನ್ನು ಶುಕ್ರ ಮತ್ತು ಶನಿಯ ದ್ವಿದ್ವಾದಶ ಯೋಗ ಎಂದು ಕರೆಯಲಾಗುತ್ತದೆ. ಇದು ಒಂದು ಗ್ರಹವು ಜಾತಕದ 2ನೇ ಮನೆಯಲ್ಲಿ ಮತ್ತು ಇನ್ನೊಂದು ಗ್ರಹವು 12ನೇ ಮನೆಯಲ್ಲಿದ್ದಾಗ ರೂಪುಗೊಳ್ಳುತ್ತದೆ. ಇದರ ಜೊತೆಗೆ ಈ ದಿನ ಕರ್ಮದ ಅಧಿಪತಿ ಮತ್ತು ನ್ಯಾಯಾಧೀಶ ಶನಿ ಕೂಡ ಉತ್ತರ ಭಾದ್ರಪದ ನಕ್ಷತ್ರದ ಮೊದಲ ಪಾದದಿಂದ 2ನೇ ಪಾದಕ್ಕೆ ಸಾಗುತ್ತಿದ್ದಾರೆ. ಈ ಎಲ್ಲ ಜ್ಯೋತಿಷ್ಯ ಯೋಗಗಳು ಮತ್ತು ಈ ದಿನದ ಕಾಕತಾಳೀಯತೆಗಳೊಂದಿಗೆ 7 ರಾಶಿಚಕ್ರ ಚಿಹ್ನೆಗಳ ವೃತ್ತಿ, ವ್ಯವಹಾರ, ಆರ್ಥಿಕ ಸ್ಥಿತಿ ಮತ್ತು ಸಂಬಂಧದ ಮೇಲೆ ಬಹಳ ಸಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆಗಳಿವೆ. ಆ ಅದೃಷ್ಟ ರಾಶಿಚಕ್ರ ಚಿಹ್ನೆಗಳು ಯಾವುವು ಎಂದು ತಿಳಿಯೋಣ. 1. ಮೇಷರಾಶಿ. ಈ ವಿಶೇಷ ದಿನದಂದು ಶುಕ್ರ ಮತ್ತು ಶನಿಯ ದ್ವಿದ್ವಾದಶ ಯೋಗವು ಮೇಷರಾಶಿಯ ಜನರಿಗೆ ವೃತ್ತಿಜೀವನದಲ್ಲಿ ಸ್ಥಿರತೆ ಮತ್ತು ಗೌರವವನ್ನು ಹೆಚ್ಚಿಸುತ್ತದೆ. ನೀವು ಹೊಸ ಯೋಜನೆ ಅಥವಾ ಬಡ್ತಿಗಾಗಿ ಕಾಯುತ್ತಿದ್ದರೆ ಇದರಲ್ಲಿ ನೀವು ಶುಭ ಚಿಹ್ನೆಗಳನ್ನು ಪಡೆಯಬಹುದು. ವ್ಯವಹಾರ ವರ್ಗವು ಹಿರಿಯ ವ್ಯಕ್ತಿಯಿಂದ ಪ್ರಯೋಜನಗಳನ್ನು ಅಥವಾ ಮಾರ್ಗದರ್ಶನವನ್ನು ಪಡೆಯಬಹುದು. ಆರ್ಥಿಕವಾಗಿ ಹೂಡಿಕೆ ಮಾಡಲು ಇದು ಉತ್ತಮ ಸಮಯವಾಗಿದ್ದು, ವಿಶೇಷವಾಗಿ ರಿಯಲ್ ಎಸ್ಟೇಟ್ ಅಥವಾ ದೀರ್ಘಾವಧಿಯ ನಿಧಿಗಳಲ್ಲಿ ಲಾಭ ಪಡೆಯಬಹುದು. ಜೊತೆಗೆ ಕೌಟುಂಬಿಕ ಜೀವನದಲ್ಲಿ ಸಾಮರಸ್ಯವು ಹೆಚ್ಚಾಗುತ್ತದೆ. ನಿಮ್ಮ ಕುಟುಂಬದವರಿಂದ ನಿಮಗೆ ಭಾವನಾತ್ಮಕ ಬೆಂಬಲ ಸಿಗುತ್ತದೆ. 2. ವೃಷಭ ರಾಶಿ. ವೃಷಭ ರಾಶಿಯ ಅಧಿಪತಿ ಶುಕ್ರ ಮತ್ತು ಶನಿಯೊಂದಿಗೆ ಶನಿಯ ಈ ವಿಶೇಷ ಸಂಯೋಜನೆಯು ನಿಮ್ಮ ಆರ್ಥಿಕ ಜೀವನವನ್ನು ಬಲಪಡಿಸಲಿದೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು ಮತ್ತು ಸಿಲುಕಿಕೊಂಡ ಹಣವನ್ನು ಮರಳಿ ಪಡೆಯಬಹುದು. ಉದ್ಯೋಗದಲ್ಲಿ ವರ್ಗಾವಣೆ ಅಥವಾ ಬಡ್ತಿಯ ಸಾಧ್ಯತೆಗಳಿವೆ. ವಿದ್ಯಾರ್ಥಿಗಳಿಗೆ ಈ ಸಮಯವು ಅನುಕೂಲಕರವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸಿನ ಲಕ್ಷಣಗಳಿವೆ. ಸಂಬಂಧದಲ್ಲಿನ ಹಳೆಯ ವಿವಾದವನ್ನು ಪರಿಹರಿಸಬಹುದು. ಇದು ಮನಸ್ಸಿನ ಶಾಂತಿಯನ್ನು ಹೆಚ್ಚಿಸುತ್ತದೆ. 3. ಮಕರ ರಾಶಿ. ಮಕರ ರಾಶಿಯ ಅಧಿಪತಿ ಶನಿ. ಶುಕ್ರನೊಂದಿಗಿನ ಶನಿಯ ಸಂಬಂಧವು ಈ ರಾಶಿಚಕ್ರದ ಸ್ಥಳೀಯರಿಗೆ ಪ್ರಗತಿ, ಸ್ಥಿರತೆ ಮತ್ತು ಅವಕಾಶಗಳಿಂದ ತುಂಬಿರುತ್ತದೆ. ದೀರ್ಘಕಾಲದವರೆಗೆ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಶ್ರಮಿಸುತ್ತಿರುವವರಿಗೆ ಈಗ ಅದರ ಪ್ರತಿಫಲ ಸಿಗುವ ಸಾಧ್ಯತೆ ಇದೆ. ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸಾಧ್ಯತೆಗಳು ಬಲವಾಗಿವೆ. ಹಳೆಯ ಗ್ರಾಹಕರನ್ನು ಮತ್ತೆ ಸಂಪರ್ಕಿಸುವ ಮತ್ತು ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಕುಟುಂಬ ಜೀವನದಲ್ಲಿ ಶಾಂತಿ ಇರುತ್ತದೆ ಮತ್ತು ಮನೆಯಲ್ಲಿ ಕೆಲವು ಶುಭ ಕಾರ್ಯಗಳು ನಡೆಯುವ ಲಕ್ಷಣಗಳು ಕಂಡುಬರಬಹುದು. ಕೌಟುಂಬಿಕ ಜೀವನದಲ್ಲಿಯೂ ಸ್ಥಿರತೆ ಇರುತ್ತದೆ. 4. ತುಲಾ ರಾಶಿ. ಶುಕ್ರನು ತುಲಾ ರಾಶಿಯನ್ನು ಆಳುವ ಗ್ರಹ. ಶನಿಯೊಂದಿಗೆ ಈ ಕೋನೀಯ ಸಂಯೋಗವು ಈ ರಾಶಿಚಕ್ರದ ಸ್ಥಳೀಯರಿಗೆ ವಿಶೇಷವಾಗಿ ಫಲಪ್ರದವಾಗಿದೆ ಎಂದು ಸಾಬೀತುಪಡಿಸುತ್ತದೆ. ಈ ದಿನ ವೃತ್ತಿಪರ ಬೆಳವಣಿಗೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದಲ್ಲಿ ಹೆಚ್ಚಳವನ್ನು ತರಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ ಮತ್ತು ನೀವು ದೊಡ್ಡ ಜವಾಬ್ದಾರಿಯನ್ನು ಹೊರುವ ಅವಕಾಶವನ್ನು ಪಡೆಯಬಹುದು. ಆರ್ಥಿಕ ಲಾಭಗಳ ಜೊತೆಗೆ ಮಾನಸಿಕ ಸಮತೋಲನವು ಉತ್ತಮವಾಗಿರುತ್ತದೆ.
5. ಧನುರಾಶಿ. ಧನುರಾಶಿಯ ಜನರಿಗೆ ಈ ಸಂಯೋಜನೆಯು ಸ್ವಯಂ ಅಭಿವೃದ್ಧಿ ಮತ್ತು ದೀರ್ಘಕಾಲೀನ ಗುರಿಗಳ ಕಡೆಗೆ ಪ್ರಗತಿಯ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ. ಶುಕ್ರ ಮತ್ತು ಶನಿಯ ಈ ಸಂಯೋಜನೆಯು ನಿಮ್ಮಲ್ಲಿ ತಾಳ್ಮೆ ಮತ್ತು ದೃಷ್ಟಿಯ ಸ್ಪಷ್ಟತೆಯನ್ನು ತರುತ್ತದೆ. ವೃತ್ತಿ ಜೀವನದಲ್ಲಿ ಸಿಲುಕಿಕೊಂಡ ಕೆಲಸವು ವೇಗವನ್ನು ಪಡೆಯುತ್ತದೆ. ಹಿರಿಯರಿಂದ ನೀವು ಅನಿರೀಕ್ಷಿತ ಸಹಾಯವನ್ನು ಪಡೆಯಬಹುದು. ಈ ಸಮಯ ವಿದೇಶಿ ಪ್ರಯಾಣ ಅಥವಾ ವಿದೇಶಗಳಿಗೆ ಸಂಬಂಧಿಸಿದ ಕೆಲಸಕ್ಕೆ ಶುಭವಾಗಿದೆ. ಆರ್ಥಿಕವಾಗಿ ಯಾವುದೇ ಹಳೆಯ ಹೂಡಿಕೆಯು ಈಗ ಫಲ ನೀಡಲು ಪ್ರಾರಂಭಿಸಬಹುದು. ಕೌಟುಂಬಿಕ ಜೀವನದಲ್ಲಿಯೂ ಸಾಮರಸ್ಯ ಇರುತ್ತದೆ. ಕುಟುಂಬದವರೊಂದಿಗಿನ ಸಂಬಂಧದಲ್ಲಿ ಆಳವಿರುತ್ತದೆ. 6. ಕಟಕ ರಾಶಿ. ಈ ಸಂಚಾರವು ನಿಮ್ಮ ನೈತಿಕತೆ ಮತ್ತು ಆತ್ಮವಿಶ್ವಾಸವನ್ನು ಬಲಪಡಿಸುತ್ತದೆ. ಶುಕ್ರನ ಪ್ರಭಾವವು ನಿಮ್ಮ ವೃತ್ತಿಜೀವನದಲ್ಲಿ ಸೃಜನಶೀಲತೆಯನ್ನು ತರುತ್ತದೆ. ವಿಶೇಷವಾಗಿ ನೀವು ಕಲೆ, ವಿನ್ಯಾಸ, ಮಾಧ್ಯಮ ಅಥವಾ ಫ್ಯಾಷನ್ನೊಂದಿಗೆ ಸಂಬಂಧ ಹೊಂದಿದ್ದರೆ ಇದು ನಿಮಗೆ ಗುಡ್ ಟೈಮ್. ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತದೆ ಮತ್ತು ಆದಾಯದಲ್ಲಿ ಹೆಚ್ಚಳದ ಲಕ್ಷಣಗಳಿವೆ. ಕುಟುಂಬ ಜೀವನದಲ್ಲಿ ಆಹ್ಲಾದಕರ ವಾತಾವರಣ ಇರುತ್ತದೆ. 7. ಕನ್ಯಾ ರಾಶಿ. ಈ ಸಮಯ ಕನ್ಯಾ ರಾಶಿಯವರಿಗೆ ವ್ಯವಹಾರದ ದೃಷ್ಟಿಕೋನದಿಂದ ಪ್ರಯೋಜನಕಾರಿಯಾಗಿದೆ. ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಅಥವಾ ಪಾಲುದಾರಿಕೆಯಲ್ಲಿ ಹೂಡಿಕೆ ಮಾಡಲು ಬಯಸಿದರೆ ನಕ್ಷತ್ರಗಳು ನಿಮ್ಮ ಪರವಾಗಿವೆ. ಉದ್ಯೋಗದಲ್ಲಿರುವ ಜನರು ಉನ್ನತ ಅಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡೆಯಬಹುದು. ಆರ್ಥಿಕವಾಗಿ ಈ ಸಮಯ ಉಳಿತಾಯ ಮತ್ತು ಯೋಜಿತ ಹೂಡಿಕೆಗಳಿಗೆ ಒಳ್ಳೆಯದು. ಕುಟುಂಬ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ಹಳೆಯ ಸ್ನೇಹಿತರೊಂದಿಗೆ ಮತ್ತೆ ಸಂಪರ್ಕ ಸಾಧಿಸುವ ಸಾಧ್ಯತೆಗಳಿವೆ. ಫ್ರೆಂಡ್ಸ್, ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.